ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನ್ ಹಿಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಇಲ್ಲೇ ಕೂತ್ಕೊಂಡೆ ವಿಡಿಯೋ ಮಾಡ್ತಾ ಇದೀನಿ. ಯಾಕೋ ನಿಂತ್ಕೊಳಕ್ ನನ್ಗೆ ಆಗಿಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ನಾನು ಇವತ್ತು ನಿಮ್ಗೆ ತಮ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಏನದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಈಗ ನೋಡಿ, ಮಕ್ಕಳು ಪ್ರಪಂಚನ ಸುತ್ತಬೇಕು, ಎಲ್ಲಾನು ನೋಡ್ಬೇಕು ಅಂತ ಅಂತೀವಿ. ಫ್ರೆಂಡ್ಸ್, ನಾವು ಅಷ್ಟೇನೆ ಯಾವ್ದಾದ್ರು ಒಂದ್ ಟ್ರಿಪ್ ಹೋಗ್ಬೇಕು ಅಂದ್ರೆ, ಯಾವ್ದಾದ್ರು ಟೆಂಪಲ್ ನೋಡ್ಬೇಕು ಅಂದ್ರೆ ಆಸೆಯಿಂದ ಟ್ರಿಪ್ ಹೋಗ್ತೀವಿ. ಎಲ್ಲಾ ಕಡೆ ಹೋಗ್ಬೇಕು ಅಂತೀವಿ, ನೋಡ್ಬೇಕು ಅಂತೀವಿ. ಇದು ಫ್ರೆಂಡ್ಸ್ ಮನುಷ್ಯನ ಸಹಜವಾದ ಗುಣ. ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಫ್ರೆಂಡ್ಸ್, ನಾವು ಎಲ್ಲೇ ಹೋಗ್ಬೇಕಾದ್ರೂ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕು. ಅದರಲ್ಲೂ ಫ್ರೆಂಡ್ಸ್ ಮಕ್ಕಳ ವಿಷಯದಲ್ಲಿ ತುಂಬಾನೇ ಯೋಚನೆ ಮಾಡ್ಬೇಕು. ಈಗ ಒಂಥರ ಏನಾಗಿದೆ ಫ್ರೆಂಡ್ಸ್, ಎಲ್ಲಿ ಟ್ರಿಪ್ ಆಗ್ಲಿ, ಮತ್ತೆ ಸ್ಕೂಲ್ ಟ್ರಿಪ್ ಆಗ್ಲಿ, ಒಂದು ಕಾಲೇಜ್ ಟ್ರಿಪ್ ಆಗ್ಲಿ, ಫ್ರೆಂಡ್ಸ್ ಯಾರು ಹಿಂದೆ ಮುಂದೆ ನೋಡೋದೇ ಇಲ್ಲ. ಏನ್ ಗೊತ್ತಾ, ಅವ್ರು ಬಂದು ದುಡ್ಡು ಕೇಳ್ತಾರೆ. ಮತ್ತೆ ಕಾಲೇಜಲ್ಲಿ ಒಂದು ಟ್ರಿಪ್ ಆಗಿರ್ಬೋದು, ಯಾಕೆಂದ್ರೆ ಫ್ರೆಂಡ್ಸ್ ಅವ್ರು ಸ್ವಲ್ಪ ದೊಡ್ಡವರಾಗಿರ್ತಾರೆ. ಆದ್ರೆ ಫ್ರೆಂಡ್ಸ್ ಇದರಿಂದ ಎಷ್ಟು ಸಾವು ನೋವುಗಳು ಸಂಭವಿಸಿದೆ ಅಂತ ಈಗ ನಿಮ್ಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ತಮ್ಮನಲ್ಲಿ ನೋಡಿದ್ರೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ. ಫ್ರೆಂಡ್ಸ್, ಆಲ್ರೆಡಿ 3-4-5 ಡೇಸೇ ಆಗ್ತೇನೋ, ನನಗೆ ಸ್ವಲ್ಪ ಟೈಮ್ ಇರ್ಲಿಲ್ಲ ಇದ್ರ ಬಗ್ಗೆ ಮಾತಾಡಕ್ಕಾಗ್ಲಿ, ವಿಡಿಯೋ ಮಾಡಕ್ಕಾಗ್ಲಿ. ನಾನ್ ಸ್ವಲ್ಪ ಕೆಲಸ ಐತಲ್ಲ, ಹಂಗಾಗಿ ನಾನು ಟೈಮ್ ಯಾವಾಗಿತ್ತು ಅವಾಗ ಮಾಡೋಣ ಅಂತ ಸುಮ್ನಾಗಿದೆ. ಆದ್ರೆ ಫ್ರೆಂಡ್ಸ್ ನೋಡಿದಿರಾ, ಮುಳಬಾಗ್ಲು ಹತ್ರ ಒಂದು ಇರೋ ಊರಲ್ಲಿ ಎಷ್ಟು ಜನ ಸ್ಕೂಲ್ ಮಕ್ಕಳೆಲ್ರು ನೋಡಿ. ಫ್ರೆಂಡ್ಸ್, ಮುರುಡೇಶ್ವರ ಟೆಂಪಲ್ ಅಂದ್ರೆ ಯಾರಿಗ ಇಷ್ಟ ಆಗಲ್ಲ ಹೇಳಿ. ಫ್ರೆಂಡ್ಸ್, ನಾನು ಇನ್ನೂ ಹೋಗಕ್ಕಾಗಿಲ್ಲ ಆ ಟೆಂಪಲ್ಗೆ. ಎಷ್ಟೋ ಸಲ ಅನ್ಕೊಂಡಿದೀನಿ ಹೋಗ್ಬೇಕು ಅಂತ. ಫ್ರೆಂಡ್ಸ್, ಅಲ್ಲಿ ನೋಡಿ, ಇವಾಗ ನನ್ನ ಪರ್ಸನಲ್ ಆಗಿ ನಾನ್ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್ಸ್, ನನಗೆ ಆ ಟೆಂಪಲ್ಗೆ ಹೋಗಕ್ಕೆ ಏನಕ್ಕೆ ಇಷ್ಟ ಆಗ್ತಾ ಇದೆ ಅಂದ್ರೆ, ಅದು ನೀರು, ಸಮುದ್ರದಲ್ಲಿ ನೀರ್ ಬರುತ್ತೆ ನೋಡಿದೀರಾ. ಮತ್ತೆ ಶಿವ ಅಂದ್ರೆ ನನ್ನ ಫೇವ್ರೇಟ್ ಗಾಡು, ನನ್ನ ಫೇವ್ರೇಟ್ ದೇವ್ರು ಬಂದು ಶಿವನೇ. ಆದ್ರೆ ಫ್ರೆಂಡ್ಸ್, ಅದರಲ್ಲಿ ನನ್ಗೆ ಏನ್ ಇಷ್ಟ ಆಗುತ್ತೆ ಅಂದ್ರೆ, ಆ ಮುರುಡೇಶ್ವರ ಟೆಂಪಲ್ ಅಲ್ಲಿ ಏನ ನೋಡ್ಬೇಕು ಅಂತ ನಾನ್ ಆಸೆ ಪಡ್ತೀನಿ ಅಂದ್ರೆ, ಆ ನೀರು ಅಲೆ ಅಲೆಯಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್, ಅದು ನನಗೆ ತುಂಬಾನೇ ಇಷ್ಟ. ಈ ತರ ಇರುವಾಗ ಫ್ರೆಂಡ್ಸ್ ಯಾರಿಗಿಷ್ಟ ಆಗಲ್ಲ ಹೇಳಿ. ಫ್ರೆಂಡ್ಸ್, ಆದ್ರೆ ಯಾರೂನು ಏನಾದ್ರೂ ಆಗುತ್ತೆ ಅನ್ಕೊಂಡು ನಾವು ಹೋಗಲ್ಲ. ಮತ್ತೆ ಅಲ್ಲಿ ಹೋದಾಗ ನಾವು ಸತ್ತೋಗ್ತೀವಿ ಅಂತಾನು ಅನ್ಕೊಂಡು ಹೋಗಲ್ಲ. ಮತ್ತೆ ಅಲ್ಲೇನಾದ್ರೂ ಅನಾಹುತ ಆಗುತ್ತೆ ಅಂತಾನು ನಾವಾಗ್ಲಿ ನೀವಾಗ್ಲಿ ಫ್ರೆಂಡ್ಸ್, ಇಡೀ ಪ್ರಪಂಚದಲ್ಲಿ ಯಾರೂನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಫ್ರೆಂಡ್ಸ್, ಮೈಕ್ ಚೆಕ್ ಮಾಡಿದೆ, ಯಾಕೋತ ನನ್ ಮೈಕ್ ಒಂದ್ಸಲ ಆಫ್ ಆಗ್ಬಿಡುತ್ತೆ ಚಾರ್ಜರ್ ಇಲ್ದೆ. ಈ ಆಸೆನ ನಾವ್ ಯಾರು ಇಟ್ಕೊಂಡಿರಲ್ಲ. ಫ್ರೆಂಡ್ಸ್, ನಾವು ಯಾವ ಆಸೆ ಇಟ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ, ಇವಾಗ ನೋಡಿ, ಒಂದು ನೆಂಜನ್ ಗುಡ್ಗ್ ಹೋಗ್ಬೇಕು ಅಂದ್ರೆ ಅಲ್ಲಿ ದೇವ್ರನ್ನ ನೋಡ್ಬೇಕು ಅಂತ ಆಸೆ ಇಟ್ಕೊಂಡು ಹೋಗ್ತೀವಿ. ಒಂದು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲಿ ಸುತ್ತಮುತ್ತ ಏನಿದೆ ಅದನ್ನ ನೋಡ್ಬೇಕು. ಮತ್ತೆ ಅಲ್ಲಿ ಹೊಳೆಲಿ ನೀರಿದೆ, ಸ್ನಾನ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಹೋಗ್ತೀವಿ. ಮತ್ತೆ ನೋಡಿ, ಇವಾಗ ಒಂದು ಮಂಗಳೂರ್ ಹತ್ರ ಅರಬ್ಬಿ ಸಮುದ್ರ ಇದೆ. ಫ್ರೆಂಡ್ಸ್, ನಾನು ಅವಾಗ 7th ಓದ್ತಾ ಇದ್ದೆ. ನಮ್ಮಮ್ಮ ಬಂದು ಅಂಗನವಾಡಿ ಟೀಚರ್ ಕೆಲಸ ಮಾಡ್ತಾ ಇದ್ರು. ಆವಾಗ ನಾನು ಅವ್ರ ಜೊತೆ ಹೋಗಿದ್ದೀನಿ ಅರಬ್ಬಿ ಸಮುದ್ರಕ್ಕೆ. ಅರಬ್ಬಿ ಸಮುದ್ರ ಬಂದು ಫ್ರೆಂಡ್ಸ್ ಮಂಗಳೂರ್ ಹತ್ರ ಬೀಚ್ ಇದೆ. ಅಲ್ಲಿ ಫ್ರೆಂಡ್ಸ್ ಅದು ಎಲ್ಲಿ ಕೊನೆ ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್ ಆ ಸಮುದ್ರದಲ್ಲಿ. ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಒಂದು ಟೆಂಪಲ್ ಇದೆ. ಅದನ್ನ ನೋಡಿದ್ಮೇಲೆ ಫ್ರೆಂಡ್ಸ್ ಎಲ್ರು ಆ ಕೆಳಗಡೆ ಸಮುದ್ರದಲ್ಲಿ ನಡ್ಕೊಂಡು ಹೋಗ್ತೀವಲ್ಲ, ಫುಲ್ ನಮ್ಗೆ ಕಾಲು ಬಟ್ಟೆ ಎಲ್ಲ ಅಂಟು ಬಿಡುತ್ತೆ. ಯಾಕೆಂದ್ರೆ ಫ್ರೆಂಡ್ಸ್ ಅದು ಸಾಲ್ಟ್, ಉಪ್ಪು ನೀರು. ನಾನು ಅವಾಗ 7th ಓದ್ತಿದ್ದೆ ಫ್ರೆಂಡ್ಸ್. ಆಗ ಅಲ್ಲಿ ಚಪಾತಿ, ಬಾಳೆಹಣ್ಣು ಮತ್ತೆ ಬೀನ್ಸ್ ಪಲ್ಯ ಆ ಕಡೆ ಜಾಸ್ತಿ ಮಾಡ್ತಾರೆ. ಅವ್ರ ಸಿಡಿಪೋ ಮತ್ತೆ ಅವ್ರ ಮ್ಯಾನೇಜರ್ ಇದ್ರು, ಅವ್ರ ಮನೆಗೆ ನಮ್ನ ಕರ್ಕೊಂಡು ಹೋಗಿದ್ರು. ಆದ್ರೆ ಫ್ರೆಂಡ್ಸ್ ನನ್ಗೆ ಆಗ ಅಷ್ಟು ಭಯ, ಯಾಕಂದ್ರೆ ಅಷ್ಟು ನಮ್ಗೆ ಗೊತ್ತಿಲ್ಲ ನೋಡಿ ಸಮುದ್ರ. ಆದ್ರೆ ಫ್ರೆಂಡ್ಸ್ ಅದು ನಾವು ಇಷ್ಟು ದೂರ ನಿಂತಿದ್ರೆ ಅಲೆ ಬಂದು ಕೊಚ್ಕೊಂಡು ಹೋಗುತ್ತೆ ನೋಡಿ. ಅದ್ರಲ್ಲಿ ರಾಮ ಅಂತ ಬರೆದ್ರೆ ಸುಮ್ನಾಗುತ್ತೆ, ರಾವಣ ಅಂತ ಬರೆದ್ರೆ ನೀರೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದು. ಇದನ್ನ ನಮ್ಮ ಅಮ್ಮನ ಜೊತೆ ಬಂದಿದ್ರಲ್ಲ ಟೀಚರ್ಸ್ಗಳು, ಅವ್ರೆಲ್ರು ಏನ್ ಮಾಡೋರು ಫ್ರೆಂಡ್ಸ್, ಓಡೋಗಿ ಮರಳಲ್ಲಿ ರಾಮ ಅಂತ ಬರಿತಾ ಇದ್ರು, ಅದೇನು ಮಾಡ್ತಾ ಇರ್ಲಿಲ್ಲ. ರಾವಣ ಅಂತ ಬರಿತಾ ಇದ್ರು, ಅದು ಎಲ್ಲಾನು ಕೊಚ್ಕೊಂಡು ಹೋಗ್ತಾ ಇತ್ತು. ಇದು ಒಂದು ಅಲ್ಲಿ ಇರೋದು ಫ್ರೆಂಡ್ಸ್. ಎಲ್ರು ಅಲ್ಲಿ ಯಾರ್ಯಾರು ಟ್ರಿಪ್ ಹೋಗಿರ್ತಾರೆ ಅವರೆಲ್ಲರೂ ಇದನ್ನ ಬರೀತಾರೆ. ಆವಾಗ ಫ್ರೆಂಡ್ಸ್ ನಾನು ಹೋಗಿದ್ದೆ, ಅವಾಗ ಒಂದು 20-30 ಎಷ್ಟೋ ವರ್ಷನೇ ಆಗೋಯ್ತು ಫ್ರೆಂಡ್ಸ್. ಅವಾಗ ನಾನು ಆ ಸಮುದ್ರಕ್ಕೆ ಹೋಗಿದ್ದೆ. ಅದಾದ್ಮೇಲೆ ಫ್ರೆಂಡ್ಸ್ ನಾವು ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡಾಗ ಮರೀನಾ ಬೀಚ್ ಹೋಗಿದ್ವಿ. ಅದು ತಮಿಳ್ನಾಡಲ್ಲಿರೋದು ಅದು ಫ್ರೆಂಡ್ಸ್. ಆ ಊರೇ ನನಗೆ ನೆನಪು ಬರ್ತಾ ಇಲ್ಲ ಫ್ರೆಂಡ್ಸ್, ಗೊತ್ತಾಗ್ತಾ ಇಲ್ಲ ಅದು ಯಾವ ಊರು ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ಮರೀನಾ ಬೀಚ್ ಅದು ತುದಿ ಬಾಯ್ಲೈತೆ ಫ್ರೆಂಡ್ಸ್, ನಂಗೆ ಹೇಳಕ್ ಬರ್ತಾ ಇಲ್ಲ. ಅದು ಮುಂಬೈಯೋ ಬಾಂಬೆನೋ ಅದು ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಸಾರಿ, ನಾನು ಸುಮ್ನೆ ಗೊತ್ತಿದ್ದೆ ಏನಕ್ಕೆ ಹೇಳಿ. ಅವಾಗ್ಲೇ ಒಂದು 8 ವರ್ಷದ ಮೇಲೆ ಆಯ್ತೆ. ಒಟ್ಟಲ್ಲಿ ಮರೀನಾ ಬೀಚ್ ಅದು ಫ್ರೆಂಡ್ಸ್. ಮರೀನಾ ಬೀಚ್ ಇರೋದು ಎಲ್ಲಿ ಅಂತ ನನಗೆ ಗೊತ್ತು, ಆದ್ರೆ ಈ ವಿಡಿಯೋದಲ್ಲಿ ನಂಗೆ ಹೇಳಕ್ ನೆನಪು ಬರ್ತಾ ಇಲ್ಲ. ಅಲ್ಲಿ ಫ್ರೆಂಡ್ಸ್ ಏನಾಗೋಯ್ತು, ಹೆಂಗು ನಾವು ಟೆಂಪಲ್ ಕರ್ಕೊಂಡು ಹೋಗಿದ್ರಲ್ಲ, ಕಂಚಿಗೋದು, ಕಾಮಾಕ್ಷಿಗೋದು, ಮತ್ತೆ ವೇಲೂರಲ್ಲಿ ಗೋಲ್ಡನ್ ಟೆಂಪಲ್ ನೋಡಿದಿರ ಫ್ರೆಂಡ್ಸ್, ಫುಲ್ ಗೋಲ್ಡ್ ಅಲ್ಲೇ ಟೆಂಪಲ್ ಕಟ್ಟಿದ್ದಾರೆ. ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲೇನ್ ಫ್ರೆಂಡ್ಸ್ ನೀರ್ದೇನು ಇಲ್ಲ. ಮತ್ತೆ ಇದಕ್ ಹೋದೋ, 5 ಬಾಗ್ಲಿದೆ ಶಿವನ್ ಟೆಂಪಲ್, ಅಲ್ಲಿ ಇದಕ್ ಹೋದೋ, ಯಾವ್ದಪ್ಪ ಅದು ತಮಿಳ್ನಾಡೆ ಫ್ರೆಂಡ್ಸ್. ಆ ದೇವರೆಲ್ಲ ತಮಿಳ್ನಾಡೆ. ಅಲ್ಲೂ ಹೋಗಿದ್ದು. ಆಮೇಲೆ ಅದಾದ್ಮೇಲೆ ಫ್ರೆಂಡ್ಸ್ ನಾವು ಅದನ್ನೆಲ್ಲ ನೋಡ್ಕೊಂಡ್ಮೇಲೆ ಚಿನ್ನದ್ದು ಬೆಳ್ಳಿದು ಅಲ್ಲಿ ಇದೆ, ಅದಕ್ಕೆ ಹೋದೋ, ಕಂಚಿಗೆ ಹೋದೋ, ಕಾಮಾಕ್ಷಿಗೆ ಹೋದೋ, ಆಮೇಲೆ ಇದಕ್ಕೂ ಹೋದೋ ಮರೀನಾ ಬೀಚ್ಗೆ.
ಅದು ತುದಿ ಬಾಯ್ಲೈತೆ ಫ್ರೆಂಡ್ಸ್, ನಂಗೆ ಯಾಕೋ ಬರ್ತಾ ಇಲ್ಲ, ದಯವಿಟ್ಟು ನನಗೆ ಗೊತ್ತಿಲ್ಲ. ಮರೀನಾ ಬೀಚ್ ಅಂತ ಇದ್ರು. ಆಮೇಲೆ ಫ್ರೆಂಡ್ಸ್ 5 o'clock ಅದ್ರ ಮುಂದಕ್ಕೆ ತಗೊಂಡೋಗಿ ನಿಲ್ಸಿದ್ರೆ ಅಲೆ ಎಲ್ಲ ಉಕ್ತಾ ಇದೆ. ಆದ್ರೆ ಫ್ರೆಂಡ್ಸ್ ಅವಾಗ ನಾವು ಯಾರನ್ನು ಅದ್ರ ಮುಂದೆ ಹೋಗೋದಾಗ್ಲಿ, ಅಲ್ಲಿ ಈಜಾಡೋದಾಗ್ಲಿ ಯಾವ್ದೆಲ್ಲ ದೂರದಲ್ಲೇ ನಿಂತ್ಕೊಂಡು ನೋಡಿ ಅಂತ, ಅಲ್ಲಿ ಸ್ವಲ್ಪ ಪೊಲೀಸ್ ಪ್ರೊಟೆಕ್ಷನ್ ಇತ್ತು, ಯಾರು ಅಷ್ಟು ಮುಂದಕ್ಕೆ ಬಿಡ್ಲಿಲ್ಲ. ಈಗ ಫ್ರೆಂಡ್ಸ್ ನೋಡಿ, ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನೋಡಿ, ಇವಾಗ ಮುರುಡೇಶ್ವರಕ್ಕೆ ಇದು ಮುಳುಬಾಗ್ಲು, ಹೊಸಕೋಟೆ ಮತ್ತೆ ಈ ಕಡೆ ಮುಳುಬಾಗ್ಲು ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿಂದ ನೋಡಿ ಸ್ಕೂಲ್ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡೋಗಿದ್ದಾರೆ ಫ್ರೆಂಡ್ಸ್. ಈಗ ನೋಡಿ ಹೋಗೋವಾಗ ಅವ್ರಿಗೇನಾದ್ರು ಗೊತ್ತಿತ್ತಾ ವಿದ್ಯಾರ್ಥಿಗಳಿಗೆ ಈ ತರ ಆಗಿ ಒಂದ್ 4-5 ಜನ 6 ಜನ ಸತ್ತೋಯ್ತಾರೆ ಅಂತ? ಮನೆ ಪೇರೆಂಟ್ಸ್ ಗೊತ್ತಿತ್ತಾ ಈಗ ನನ್ ಮಕ್ಳು ಇಷ್ಟೊಂದು ಖುಷಿಯಾಗಿ ಹೋಗಿದ್ದಾರೆ, ಆ ಕಡೆಯಿಂದನು ಖುಷಿಯಾಗೆ ಬರಲ್ಲ, ಅವ್ರು ಎಣವಾಗಿ ಬರ್ತಾರೆ ಅಂತ ಯಾರಿಗಾದ್ರೂ ಗೊತ್ತಾಗಿತ್ತಾ? ಇವಾಗ ನಾವೆಲ್ಲಾದ್ರೂ ಹೋಗಿರ್ತೀವಿ ಫ್ರೆಂಡ್ಸ್, ಏನಾದ್ರೂ ಒಂದಾಗುತ್ತೆ, ಸತ್ತೋಯ್ತೀವಿ, ಮತ್ತೆ ನಾವು ಆ ಕಡೆಯಿಂದ ಬರುವಾಗ ಎಣವಾಗಿ ಬರ್ತೀವಿ, ಏನೇನೋ ಆಸೆ ಹೊತ್ಕೊಂಡೋಗಿರ್ತೀವಿ. ಈಗ ನಾವಲ್ಲಿ ಏನ್ ಆ ಪರಿಸ್ಥಿತಿಲಿ ನಡೀತೋ ಅದಷ್ಟೇ ಮಾತ್ರ ನಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಸಾಯೋ ಟೈಮಲ್ಲಿ ನಮ್ಗೆ ಏನು ಗೊತ್ತಾಗಲ್ಲ. ನಮ್ಗೆ ಅಂತಲ್ಲ ಫ್ರೆಂಡ್ಸ್, ಇಡೀ ಮನುಷ್ಯನ ಕುಲದಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತೀವೋ, ಇಲ್ಲ ಏನಾದ್ರೂ ಕಾಯಿಲೆ ಬಂದ್ ಸತ್ತೋಯ್ತೀವೋ, ರೋಡಲ್ಲೇ ಸತ್ತೋಯ್ತೀವೋ, ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ನಾವು ಹೋಗೋವಾಗ ಅಷ್ಟೇ ನಮ್ಮ ಆಸೆ. ನಾವ್ ಎಲ್ಲಿಗೆ ಹೋಗ್ತೀವೋ, ಒಂದು ಕೆಲ್ಸಕ್ಕೆ ಹೋಗ್ಬೋದು, ಒಂದು ದೇವಸ್ಥಾನಕ್ಕೆ ಹೋಗ್ಬೋದು, ಇಲ್ಲ ಒಂದು ಟ್ರಿಪ್ ಹೋಗ್ಬೋದು, ಎಲ್ಲಿಗೆ ಹೋಗಿ ನೀವು ಫ್ರೆಂಡ್ಸ್, ನಾವು ಒಂದು ಆಸೆನ ಒತ್ತು ಹೋಗ್ತೀವಿ. ಅಯ್ಯಪ್ಪ ನಾನು ಅಲ್ಲಿ ಅದನ್ನ ನೋಡ್ಬೇಕು, ನಾನು ಇದನ್ನ ನೋಡ್ತೀನಿ, ನಾನು ಏನೋ ತಗೋಬೇಕು, ಏನೋ ಮಾಡ್ಬೇಕು. ಆದ್ರೆ ಫ್ರೆಂಡ್ಸ್ ಅದ್ರಲ್ಲಂತೂ ಸ್ಕೂಲ್ ಮಕ್ಳಿಗೆ ಫ್ರೆಂಡ್ಸ್ ಹೇಳಕ್ ಆಗಲ್ಲ ಅವ್ರ ಖುಷಿನ. ಎಷ್ಟು ಖುಷಿ ಅಂದ್ರೆ ಅವ್ರಿಗೆ ಏನಾದ್ರೂ ಒಂದ್ ಟೈಮ್ ಅಪ್ಪ ಅಮ್ಮ ಏನಾದ್ರು ನಮ್ಮ ಹತ್ರ ಅಮೌಂಟ್ ಇಲ್ಲ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಕಳ್ಸಕ್ ಆಗಲ್ಲ ಅಂದಾಗ ಅವ್ರ ಮುಖ ನೋಡಕ್ ಆಗಲ್ಲ, ಅವ್ರ ಪೇನ್ ನೋಡಕ್ ಆಗಲ್ಲ, ಅವ್ರ ನೋವು ನೋಡಕ್ ಆಗಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಸ್ಕೂಲಲ್ಲಿ ಫ್ರೆಂಡ್ಸ್ ನಾವು ಓದುವಾಗೆಲ್ಲ ಫ್ರೆಂಡ್ಸ್ ಈ ಟ್ರಿಪ್ ಅದು ಇದು ಏನು ಇರ್ಲಿಲ್ಲ ಫ್ರೆಂಡ್ಸ್. ಏನಕ್ಕೆ ನಾವು ಸುಮ್ನೆ ಇಲ್ಲದ್ ಸುಳ್ಳು ಹೇಳ್ಬೇಕು ಫ್ರೆಂಡ್ಸ್. ನಾವೆಲ್ಲ ಓದ್ಬೇಕಾದ್ರೆ ಸ್ಕೂಲ್ಗೆಲ್ಲ ಟ್ರಿಪ್ ಕರ್ಕೊಂಡು ಹೋಗೋದು ಯಾವ್ದು ಇರ್ಲಿಲ್ಲ. ನಮ್ಗೆ ಸ್ವತಂತ್ರ ದಿನಾಚರಣೆ ಬಂದ್ರೆ ಮಾತ್ರನೇ ಖುಷಿ ಆಗ್ತಾ ಇತ್ತು, August 15ಗೆ. ಯಾಕಂದ್ರೆ ಫ್ರೆಂಡ್ಸ್ ನಮ್ಗೆ ಡ್ಯಾನ್ಸ್ ಮಾಡ್ತಾ ಇದ್ರು, ಮತ್ತೆ ಹಾಡ್ ಹೇಳ್ತಾ ಇದ್ರು, ಆಮೇಲೆ ನಮ್ಗೆ ಲೆಜಿಮ್ಸ್ ಇದೆಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಆಟ ಆಡಿಸ್ತಾ ಇದ್ರು, ಖೋಖೋ ಆಡಿಸ್ತಾ ಇದ್ರು. ನಾವು ಖೋಖೋ ಆಡ್ಬೇಕಾದ್ರೆ ನನ್ಗೆ 2 ಕಪ್ಪು, ಈ ತರ ಸ್ಟೀಲ್ ಕಪ್ ಫ್ರೆಂಡ್ಸ್, ಅದೇ ಈ ಕಪ್ ಅಂದ್ರೆ ಅವಾರ್ಡ್ ಅಂತ ತಿಳ್ಕೊಬೇಡಿ, ಕಪ್ ಅಂದ್ರೆ ಗಿಫ್ಟ್ ಕೊಟ್ಟಿದ್ರು. ಆಮೇಲೆ ಅಲ್ಲಿ ಹಳೆಕೋಟೆ ಹತ್ರ, ನಮ್ಮೂರ ಹತ್ರ ಫ್ರೆಂಡ್ಸ್ ನವೋದಯ ಸ್ಕೂಲ್ ಅಂತ ಇದೆ, ಅಲ್ಲಿ ರಸಪ್ರಶ್ನೆ ಕೇಳ್ತಾರೆ ಅವರು. ರಸಪ್ರಶ್ನೆ 2 ಜನ ನಿಲ್ಸಿ 3 ದಿವಸ ಹೋಗ್ಬೇಕು, ಅವರೇ ಊಟ ತಿಂಡಿ ಕೊಡ್ತಾರೆ. ಆ ಕ್ವಶನ್ ಹೇಳಿದಾಗ ನಮ್ಗೆ ನನ್ನ ಫ್ರೆಂಡ್ ಕಂಡಕ್ಟರ್ ಮಗಳು ಜ್ಯೋತಿ ಅಂತ ಇದ್ಲು, ನಮ್ಮಿಬ್ರಿಗೂ ಒಂದು ಫ್ರೆಂಡ್ಸ್ ದೊಡ್ಡದು ಗಿಫ್ಟ್ ತರ ಬಾಕ್ಸ್ ತರ ಬಂದಿತ್ತು, ನಮ್ಮಿಬ್ರಿಗೂ ಕೊಟ್ಟಿದ್ರು. ಅದೊಂದು ನನ್ಗೆ ನೆನಪೈತೆ ಫ್ರೆಂಡ್ಸ್. ಅದಾದ್ಮೇಲೆ August 15 ಅಲ್ಲಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಲ್ಲ, ಆವಾಗ ನಮ್ಗೆಲ್ಲ ದೊಡ್ಡ ಗಿಫ್ಟ್ ಅಂದ್ರೆ ಒಂದು ಪೆನ್ನು, ಇಲ್ಲ ಅಂದ್ರೆ ಒಂದು ಪೆನ್ಸಿಲ್, ಇಲ್ಲ ಅಂದ್ರೆ ಒಂದು ಸ್ಕೇಲ್. ನನಗೆ ಫ್ರೆಂಡ್ಸ್ 2 ಪೆನ್ ಬಂದಿದ್ದು. ನಾವು ಯಾವಾಗ ರಾಜ್ಕುಮಾರ್ದು ಏಕೋ ಏನೋ ಅಂತ ಒಂದು ಹಾಡೈತೆ, ಅದನ್ನ ಆಡ್ತಾ ಇದ್ವಿ ನಾನು ಅವಳನು. ಮತ್ತೆ ಇನ್ನೊಂದು ನೋಡವಳೆಂದವ ಅಂತ ಒಂದು ಹಾಡು ಆಡ್ತಾ ಇದ್ವಿ ನಾವ್ 2 ಜನ. ಇನ್ನೊಬ್ಳು ನನ್ನ ಫ್ರೆಂಡ್ ಮಮತಾ ಅಂತ ನನ್ನ ಎದುರುಗಡೆನೆ ಇದ್ಲು, ಅವಳು ನಾನುವೆ ಸೇವಂತಿಗೆ ನನ್ನದು ಗುಲಾಬಿ ನನ್ನದು ಸೇವಂತಿಗೆ ಚೆಂಡಿನಂತ ಅಂತ ಒಂದು ಹಾಡು ಬರ್ತಾ ಇತ್ತು ಫ್ರೆಂಡ್ಸ್. ಅವ್ರು ಸ್ವಲ್ಪ ಲೆಫ್ಟ್ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. August 15 ಅಲ್ಲಿ ಡ್ಯಾನ್ಸ್ ಅಲ್ಲಿ ಏನಾದ್ರು ಅವರು ಲೆಫ್ಟ್ ಕೈಲಿ ಆಡಿದ್ರೆ, ನಮ್ಮ ಮನೇಲಿ ನಮ್ಮ ಅಣ್ಣ, ನಮ್ಮ ಅಕ್ಕ ಇವರೆಲ್ಲರೂ ಬಂದು ನಮ್ಗೆ ಅವ್ರನ್ನ ಈ ತರ ನಮ್ ಡ್ಯಾನ್ಸ್ ನ ಆಡ್ಕೊತಾ ಇದ್ರು ಫ್ರೆಂಡ್ಸ್. ಏನ್ ಆಡ್ಕೊತಾ ಇದ್ರು ಅಂದ್ರೆ, ಅವಳು ಲೆಫ್ಟ್ ಕೈಲಿ ಮಾಡ್ತಾ ಇದ್ಲು, ನಾನು ರೈಟ್ ಕೈಲಿ ಮಾಡ್ತಾ ಇದ್ದೆ. ಆ ತರ ಫ್ರೆಂಡ್ಸ್ ಅವಾಗ ನಮ್ಗೆ ಇಷ್ಟೊಂದು ಟ್ರಿಪ್ ಕರ್ಕೊಂಡು ಹೋಗೋದು ಯಾವ್ದು ಇರ್ಲಿಲ್ಲ ಫ್ರೆಂಡ್ಸ್. ಏನಕ್ಕೆ ನಾನು ಅಲ್ಲಿ ಹೋಗಿದ್ದೆ, ನಮ್ಗೆ ಈ ತರ ಇತ್ತು ಅಂತ ಎಲ್ಲ ನಾನು ವಿಡಿಯೋದಲ್ಲಿ ಸುಳ್ಳು ಹೇಳಲ್ಲ, ನಮ್ಗಂತೂ ಇರ್ಲಿಲ್ಲ ಫ್ರೆಂಡ್ಸ್. ನನ್ನ ಮಗಳು ಕಾಲೇಜಲ್ಲಿ ಮತ್ತೆ ಅವಳ ಹೈಸ್ಕೂಲ್ ಲೈಫ್ ಅಲ್ಲಿ ಎಲ್ಲಾನು ಹೋಗಿದ್ದಾಳೆ, ಟ್ರಿಪ್ ನಾವು ಕಳಿಸಿದೀವಿ, ನೋಡ್ಕೊಂಡ್ ಬಂದಿದ್ದಾಳೆ. ಮತ್ತೆ ಅವಳು ಇಂಜಿನಿಯರ್ ಓದ್ಬೇಕಾದ್ರು ಲಾಸ್ಟ್ ಅಲ್ಲಿ ಏನಾಗೋಯ್ತು, ಕರೋನಾ ಬಂದ್ಬಿಡ್ತು ಫ್ರೆಂಡ್ಸ್. ಆ ಟೈಮಲ್ಲಿ ಅವ್ರು ಎಲ್ಗೂ ಹೋಗ್ಲಿ, ಅವ್ರು ಎಕ್ಸಾಮೇ ಬರ್ದಿಲ್ಲ. ಅವಳು ಇಂಜಿನಿಯರ್ ಓದ್ಬೇಕಾದ್ರೆ ಲಾಸ್ಟ್ ಎಕ್ಸಾಮ್ ಬರ್ದಿದ್ದು. ಆದ್ರೆ ಅವಳು ಫ್ರೆಂಡ್ಸ್ ನನಗಿಂತ ಸ್ವಲ್ಪ ಸ್ಕೂಲಲ್ಲಿ ಕಾಲೇಜ್ ಲೈಫ್ ಅಲ್ಲಿ ಟ್ರಿಪ್ ನೋಡಿದಾಳೆ, ನಾನೇನು ನೋಡ್ಲಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ತಂದೆ ಚಿಕ್ಕದ್ರಲ್ಲಿ ತೀರೋದ್ರು, ನಮ್ಮ ತಾಯಿನೇ ಮನೆಯೆಲ್ಲಾನೇ ಹ್ಯಾಂಡಲ್ ಮಾಡ್ಬೇಕಿತ್ತು, ಅವರು ಕೆಲಸ ಮಾಡ್ತಾ ಇದ್ರು. ನಮ್ಗಷ್ಟಾಗಿ ನಮ್ಮಣ್ಣ ಬಂದು ಸಿದ್ಧಗಂಗೆಯಲ್ಲಿ ಓದ್ತಾ ಇದ್ರು. ಹಂಗಾಗಿ ಫ್ರೆಂಡ್ಸ್ ನಾವು ಎಲ್ಲೂ ನನ್ನ ಸ್ಕೂಲ್ ಟ್ರಿಪ್ ಅಲ್ಲಿ ಎಲ್ಲೂ ಹೋಗ್ಲಿಲ್ಲ ಫ್ರೆಂಡ್ಸ್. ಅದೊಂದು ಮಾತ್ರ ಮಂಗಳೂರಲ್ಲಿ ಬೀಚ್ ನ ನನ್ನ ಅಮ್ಮನ ಜೊತೆ, ಅವ್ರ ಅಂಗನವಾಡಿ ಕೆಲಸ ಮಾಡ್ಬೇಕಾದ್ರೆ ನನ್ನ ಅಮ್ಮನ ಫ್ರೆಂಡ್ಸ್ ಜೊತೆ ನಾವೆಲ್ಲರೂ ಹೋಗಿ ನೋಡ್ಕೊ ಬಂದಿದ್ದು. ನಮ್ಮಮ್ಮ ಅವಾಗ ನನ್ನನ್ನ ಕರ್ಕೊಂಡು ಹೋಗಿದ್ರು. ನಾನು ನಮ್ಮ ಮನೆಯಲ್ಲಿ ಚಿಕ್ಕವಳು, ನನ್ಗೆ ಒಬ್ರು ಅಣ್ಣ ಒಬ್ರು ಅಕ್ಕ ಇದ್ದಾರೆ ಫ್ರೆಂಡ್ಸ್. ಆವಾಗ ಅವ್ರ ಜೊತೆ ನನ್ನನ್ನ ಕಳ್ಸಿದ್ರು. ಅಷ್ಟು ಬಿಟ್ರೆ ಫ್ರೆಂಡ್ಸ್ ನಮ್ ಬೆಂಗಳೂರು ನೋಡಿದೆ, ನಮ್ಮ ಅಮ್ಮನ್ಗೆ ಹುಷಾರಿಲ್ಲ, ಅವ್ರಿಗೆ ಗಂಟ್ಲ ಆಪರೇಷನ್ ಆಯ್ತಾಯ್ತು. ಆ ಟೈಮಲ್ಲಿ ನಮ್ ತಂದೆ ನಮ್ಮೂರಿಂದ ಕಬ್ಬಿನ ಲೋಡ್ ಗಾಡಿ ಬರುತ್ತೆ ಫ್ರೆಂಡ್ಸ್, ನಾವೇನ್ ಬಸ್ಸಲ್ಲಿ ಬಂದಿರಲಿಲ್ಲ. ಆ ಗಾಡಿನಲ್ಲಿ ನಮ್ಮನ್ನ ಕರ್ಕೊಂಡು ಬಂದು ನಮ್ಮ ಅಮ್ಮನ್ನ ತೋರ್ಸ್ಕೊಂಡು ಮತ್ತೆ ಅದೇ ಲಾರಿನಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮೂರಲ್ಲಿ ತುಂಬಾನೇ ಲಾರಿ ಬರುತ್ತೆ ಫ್ರೆಂಡ್ಸ್, ಇಲ್ಲಿಗೆ ಕಬ್ಬು ಲೋಡ್ ಹಾಕೊಂಡು. ಇವಾಗ್ಲೂ ಬರುತ್ತೆ ಫ್ರೆಂಡ್ಸ್, ಅಷ್ಟಿಲ್ಲ ಇವಾಗ.
ಹಂಗಾಗಿ ಫ್ರೆಂಡ್ಸ್ ಈಗ ನೋಡಿ ಮುರುಡೇಶ್ವರದಲ್ಲಿ ನಾವು ನೋಡಿ ಇವಾಗ ಒಬ್ಬೊಬ್ರು ಈಗ ನೋಡಿ ಅವ್ರ ತಂದೆ ತಾಯಿ ಎಷ್ಟೊಂದು ದೇವ್ರನ್ನ ಬೈಕತ್ತಾರೆ, ಅಯ್ಯೋ ನಿನ್ನನ್ನ ನೋಡಕ್ಕೆ ಅಂತ ಬಂದು ನಮ್ಮ ಮಕ್ಕಳು ಸತ್ತೋದ್ರು ಅಂತ. ಆದ್ರೆ ಫ್ರೆಂಡ್ಸ್ ಅವ್ರನ್ನ ನಿಜವಾಗ್ಲೂ ಕಣ್ಣಿಂದ ನೋಡಕ್ ಆಗಲ್ಲ. ಯಾಕೆ ಗೊತ್ತಾ, ಅಲ್ಲಿ ಸೇಫ್ಟಿ ಇಲ್ಲ ಅಂತ ಒಬ್ರು ಹೇಳ್ತಾರೆ, ಸೇಫ್ಟಿ ಇದೆ ಅಂತ ಒಬ್ರು ಹೇಳ್ತಾರೆ. ಆದ್ರೆ ಫ್ರೆಂಡ್ಸ್ ನೋಡಿ ಈಗ ಏನ್ ಅನ್ಸುತ್ತೆ, ಎಷ್ಟೋ ಜನ ತಂದೆ ತಾಯಿಗಳು ಏನಾದ್ರೂ ಸ್ಕೂಲಲ್ಲಿ ಟ್ರಿಪ್ ಅಂತ ಹೇಳಿದ್ರೆ ಈಗ ಸ್ವಲ್ಪ ಅವರು ಯೋಚನೆ ಮಾಡ್ತಾರೆ. ಯಾಕೆ ಗೊತ್ತಾ ನೋಡಿ, ಆ ಮಕ್ಕಳು ನಾವ್ ಎಷ್ಟೊಂದು ಖುಷಿಯಿಂದ ದೇವ್ರನ್ನ ನೋಡ್ತೀವಿ, ಆ ಸಮುದ್ರ ನೋಡ್ತೀವಿ, ಆ ಸಮುದ್ರದಲ್ಲೆಲ್ಲ ಆಟ ಆಡ್ಬೇಕು ಅಂತ ಆಸೆ ಪಟ್ಟು ಹೋಗಿದ್ರು. ಆದ್ರೆ ಅವರು ಹೋದವರು ರಿಟರ್ನ್ ಬರ್ಲೇ ಇಲ್ಲ. ಈಗ ಅವ್ರ ತಂದೆ ತಾಯಿಗೆ ಎಷ್ಟು ದುಃಖ ಆಗಿರ್ಬೋದು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಏನ್ ಹೇಳ್ತೀನಿ ಅಂದ್ರೆ ಫ್ರೆಂಡ್ಸ್, ನನ್ನ ಸಜೆಷನ್ ಇದು ಫ್ರೆಂಡ್ಸ್, ಬೇರೆ ಯಾರ ಸಜೆಷನ್ ನನಗ್ ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ಮಕ್ಕಳು ಏನೇ ದೊಡ್ಡರಾಗ್ಲಿ ಫ್ರೆಂಡ್ಸ್, ನಾವು ಏನಾದ್ರೂ ಟ್ರಿಪ್ ಕಳಿಸುವಾಗ ಸ್ವಲ್ಪ ನೀರಿರೋ ಜಾಗಕ್ಕೆ ಕಳ್ಸಿದ್ರು ಅಲ್ಲಿ ಎಲ್ಲಾ ವ್ಯವಸ್ಥೆ ಇದೆಯಾ ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ಫ್ರೆಂಡ್ಸ್. ನಾನು ನನ್ನ ಕಡೆಯಿಂದ ಹೇಳೋದು, ಏನು ವ್ಯವಸ್ಥೆ ಇದೆ ಅಲ್ಲಿ, ಯಾವ ತರ ಇದೆ. ಈಗ ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಏನ್ ಆಸೆ, ನೀರ್ ಕಂಡ ತಕ್ಷಣ ಈಜ್ಬೇಕು, ಒಂದು ಸಮುದ್ರ ಅಲೆ ಬಂದ ತಕ್ಷಣ ಅಲೆ ಹತ್ರ ಹೋಗಿ ನಿಂತ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಎಷ್ಟೋ ಜನ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ರೀಲ್ಸ್ ಮಾಡೋರಾಗಿರ್ಬೋದು, ಎಲ್ರು ರೀಲ್ಸ್ ಮಾಡಕ್ಕೋಸ್ಕರನೇ ಸಮುದ್ರದ ಪಕ್ಕಕ್ಕೆ ಹೋಗಿ ಮಾಡ್ತಾರೆ. ಮತ್ತೆ ನೋಡಿದ್ರೆ ಫ್ರೆಂಡ್ಸ್, ಬಾಬಾ ಬುಡಂಗಿರಿ ಆ ಕಡೆ ಎಲ್ಲ ಎಷ್ಟೋ ಜನ ಅವಾಗ ಸತ್ತೋದ್ರು ಅಂತ ತೋರಿಸ್ತಾ ಇದ್ರು, ನಿಮ್ಗೂ ಗೊತ್ತು ನನಗೂ ಗೊತ್ತು. ಆದ್ರೆ ಇದ್ರಂತ ದುರಂತ ಯಾರಿಗೂ ಆಗ್ಬಾರ್ದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಮಕ್ಕಳು ಪಾಪ ಎಷ್ಟು ಆಸೆಯಿಂದ ಈಜಾಡ್ತಾ ಇದ್ರು, ಎಷ್ಟು ಇಲ್ಲಿಂದ ದೇವ್ರನ್ನ ನೋಡಕ್ಕೆ. ಈಗ ನೋಡಿ ಅವ್ರ ತಂದೆ ಎಲ್ಲಿದೆಯಪ್ಪ ನೀನು, ದೇವ್ರಿದಾನೆ ಅಂತ ನಾವು ಕಳ್ಸಿದೀವಿ. ಈಗ ಫ್ರೆಂಡ್ಸ್ ನೋಡಿ, ನಮ್ಮ ಹಣೆನಲ್ಲಿ ದೇವ್ರ ಹೊತ್ತು ನಾವ್ ಯಾವ ರೀತಿ ಸಾಯ್ತೀವಿ ಅಂತ ಬರ್ದಾಗ ಆ ಟೈಮಲ್ಲಿ ದೇವ್ರೇನ್ ಮಾಡಕ್ಕಾಗತ್ತೆ, ಇಷ್ಟೇ ಈ ಮನುಷ್ಯನ ಜೀವನ ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ಆ ಟೈಮಲ್ಲಿ ಫ್ರೆಂಡ್ಸ್ ನಾವು ದೇವ್ರನ್ನೇ ಬೈತೀವಿ ಫ್ರೆಂಡ್ಸ್. ಎಷ್ಟೋ ಸಲ ನಾನು ದೇವ್ರನ್ನ ಬೈದಿದೀನಿ, ಅವರು ಅಂತ ಅಲ್ಲ. ನನ್ಗೆಷ್ಟೋ ನೋವಾದಾಗ, ನನ್ನ ಜೀವನದಲ್ಲಿ ಏನಾದ್ರೂ ನಡೆದಾಗ, ಅಯ್ಯೋ ಯಾಕಪ್ಪ ದೇವ್ರೆ ನಮ್ ಜೀವನದಲ್ಲೇ ಈ ತರ ಆಗ್ಬೇಕಂತ ನಾನು ಎಷ್ಟೋ ಸಲ ದೇವ್ರನ್ನ ಬೈದಿದೀನಿ ಫ್ರೆಂಡ್ಸ್. ನಾವು ದೇವ್ರನ್ನ ಪೂಜೆನೂ ಮಾಡ್ತೀವಿ, ದೇವ್ರನ್ನ ಬೈಯಕ್ಕೂ ಬೈತೀವಿ. ಅದೇನ್ ದೇವ್ರಿಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ನಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ ಅದನ್ನ ಅಂದೇ ಬಿಡ್ತೀವಿ ಫ್ರೆಂಡ್ಸ್. ಎಷ್ಟೋ ಸಲ ಅನ್ಕೋತೀವಿ ನಾವೇನಪ್ಪ ಮಾಡಿದ ದೇವ್ರೆ ಅಂತ ದೇವ್ರನ್ನ ಬೈತೀವಿ. ಈಗಂತೂ ಫ್ರೆಂಡ್ಸ್ ಅವ್ರ ಮನೇಲಿ ಅವ್ರ ತಂದೆ ತಾಯಿ ಆ ದೇವ್ರನ್ನ ಎಷ್ಟೊಂದು ಬೈದಿದಾರೋ ಗೊತ್ತಿಲ್ಲ. ಆದ್ರೆ ಇವಾಗ ಫ್ರೆಂಡ್ಸ್ ಬೈಯೋದು ಮುಖ್ಯ ಅಲ್ಲ, ಆದ್ರೆ ಅವ್ರ ಸಂಕಟ ಎಷ್ಟಿದೆ ಅಂತ ನಾವ್ ಯೋಚನೆ ಮಾಡ್ಬೇಕಲ್ಲ ಫ್ರೆಂಡ್ಸ್. ಈಗ ನೋಡಿ ಹೋಗುವಾಗ ಆ ಮಗು ಎಷ್ಟು ಖುಷಿಯಿಂದ ಅವ್ರ ತಂದೆ ತಾಯಿಯಿಂದ, ಈಗ ಅವ್ರು ಹೋಗಿರೋದು ಸ್ಕೂಲ್ ಪೇರೆಂಟ್ಸ್ ಜೊತೆ, ಅಲ್ಲಿ ತಂದೆ ತಾಯಿ ಹೋಗಿರ್ತಾರೋ ಹೋಗಿಲ್ವಾ ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಾ, ಸ್ಕೂಲಲ್ಲಿ ಪ್ರಿನ್ಸಿಪಾಲ್ ಇರ್ತಾರೆ, ಟೀಚರ್ ಇರ್ತಾರೆ ಫ್ರೆಂಡ್ಸ್. ಈಗ ಅವರು ಏನು ಹೋದಾಗ ಈ ತರ ಆಗುತ್ತೆ ಅಂತ ಅನ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಿರಲ್ಲ. ಅದಕ್ಕೆ ಫ್ರೆಂಡ್ಸ್ ನಾನು ಹೇಳ್ತೀನಿ, ದಯವಿಟ್ಟು ನೀವು ಮಕ್ಕಳನ್ನ ಯಾರಾದ್ರೂ ಸ್ಕೂಲಲ್ಲಿ ಟ್ರಿಪ್ ಕರೆದ್ರು ಹೋಗ್ಲೇಬೇಕು ಅಂದಾಗ ಆದಷ್ಟು ನೀವು ನೀರಿರೋ ಜಾಗಕ್ಕೆ ಅವರು ಟ್ರಿಪ್ ಹೋದಾಗ ದಯವಿಟ್ಟು ಕಳ್ಸಕ್ಕೆ ಹೋಗ್ಬೇಡಿ. ಯಾಕೆ ಗೊತ್ತಾ, ಆ ಜಾಗದಲ್ಲಿ ನೀವಿರಲ್ಲ. ಈಗ ನೋಡಿ, ಒಂದು ತಂದೆ ತಾಯಿ ಇದ್ದಾಗ ಏನಾದ್ರೂ ಒಂದು ಜವಾಬ್ದಾರಿ ಇರುತ್ತೆ. ನಾನು ಸ್ಕೂಲ್ ಟೀಚರ್ಗೆ ಜವಾಬ್ದಾರಿ ಇರಲ್ಲ, ಮತ್ತೆ ಅವ್ರ ಪ್ರಿನ್ಸಿಪಾಲ್ಗೆ ಜವಾಬ್ದಾರಿ ಇರಲ್ಲ. ಜವಾಬ್ದಾರಿ ಇರದೆ ಕರ್ಕೊಂಡು ಹೋಗಿದಾರೆ ಅಂತ ನಾನ್ ಹೇಳ್ತಾ ಇಲ್ಲ ಫ್ರೆಂಡ್ಸ್, ನಾನು ನಮ್ಮ ಸೇಫ್ಟಿಗೆ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ಒಂದೊಂದ್ ಮಕ್ಳು ಜವಾಬ್ದಾರಿ ಇರ್ತವೆ, ಅಯ್ಯೋ ಇದು ನೀರೈತೆ ಹೋಗ್ಬಾರ್ದು ಅಂತ. ಒಬ್ಬೊಬ್ರು ಮಕ್ಳು ಏನ್ ಮಾಡ್ತಾರೆ, ನೀರಲ್ವಾ ಅಂತ ಹೋಗ್ಬಿಡ್ತಾರೆ. ಮತ್ತೆ ಅವರು ಏನೋ ಇನ್ನೊಂದೇನೋ ಮಾಡಕ್ ಹೋಗಿ ಇನ್ನೊಂದೇನೋ ಆಗುತ್ತೆ. ನನ್ನ ಸಜೆಷನ್ ಏನು ಅಂದ್ರೆ ಫ್ರೆಂಡ್ಸ್, ಎಲ್ಲಿ ಸ್ಕೂಲಲ್ಲಿ ಯಾರೇ ಟ್ರಿಪ್ ಇರ್ಲಿ, ನೀವು ಯಾರನ್ನೇ ಕರ್ಕೊಂಡೋಗಿ, ಸ್ಕೂಲ್ ಟೀಚರ್ ಆಗಿರ್ಬೋದು, ಪ್ರಿನ್ಸಿಪಾಲ್ ಆಗಿರ್ಬೋದು, ನೀವು ಮೊದಲು ಫಸ್ಟ್ ಎಲ್ಲಾನು ಯೋಚನೆ ಮಾಡ್ಬೇಕು. ಒಂದು ನೀರ್ಗೆ ಮಕ್ಕಳನ್ನ ಫಸ್ಟ್ ಕಳಿಸ್ಬೇಕು ಅಂದ್ರೆ ಅಲ್ಲಿ ಯಾವ ರೀತಿ ಸೇಫ್ಟಿ ಇದೆ, ಅಲ್ಲಿ ಏನೇನ್ ನಡೀತಾ ಇದೆ, ಅಲ್ಲಿ ಯಾವ ರೀತಿ ಮಕ್ಕಳು ಆಟ ಆಡಿದ್ರೆ ಏನೇನ್ ಆಗುತ್ತೆ, ಅಲ್ಲಿ ಜೊತೆಲಿ ಯಾರಿರ್ಬೇಕು. ಇಲ್ಲ ನೀವು ಒಂದು ಟ್ರಿಪ್ ಒಂದು 5 ಜನ ಜೊತೆ ಒಂದು 3 ಜನ ಟೀಚರ್ ಹೋಗ್ಬೇಕಾ, ಇಲ್ಲ ಅವ್ರ ಸೇಫ್ಟಿ ನೋಡ್ಕೋಬೇಕಾ. ಸ್ವಲ್ಪ ಜನಕ್ಕೆ ಫ್ರೆಂಡ್ಸ್ ಮಕ್ಕಳಿಗೆ ಭಯ ಇರುತ್ತೆ, ನೀರ್ ಕಂಡ್ರೇನೆ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ತುಂಬಾನೇ ಭಯ ಆಗುತ್ತೆ. ಸ್ವಲ್ಪ ಜನ ನೀರೊಳಗಡೆ ಇಳಿಯದೇ ಇಲ್ಲ ಮಕ್ಕಳು ಫ್ರೆಂಡ್ಸ್, ಇದು ನಡೀತಾ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಇವಾಗ ಅವರು ತಂದೆ ತಾಯಿ ಎಷ್ಟು ನೋವಲ್ಲಿರ್ತಾರೋ ಫ್ರೆಂಡ್ಸ್. ಒಬ್ರೊಬ್ರಿಗೆ ಒಬ್ಬರೇ ಮಕ್ಳಿರ್ತಾರೆ, ಅವ್ರು ಆಲ್ರೆಡಿ ದೊಡ್ಡ ಮಕ್ಕಳಾಗಿರ್ತಾರೆ, ಇವ್ರಿಗೆ ಆಲ್ರೆಡಿ ಮಕ್ಕಳಾಗ್ದಂಗೆ ಆಪರೇಷನ್ ಆಗಿರುತ್ತೆ. ಒಬ್ಬೊಬ್ರು ಒಂದೇ ಮಗು ಸಾಕು ಅಂತ ಇರ್ತಾರೆ, ಒಬ್ಬೊಬ್ರು ಎರಡು ಮಕ್ಳು ಇರ್ತಾರೆ. ಆಮೇಲೆ ಒಂದೊಂದ್ ಮನೇಲಿ ಫ್ರೆಂಡ್ಸ್ 2 ಮಕ್ಕಳನ್ನ ಕಳ್ಸಿರ್ತಾರೆ. ಅಯ್ಯೋ ಸ್ಕೂಲಲ್ಲಿ ನಾವಂತೂ ಈ ತರ ಸ್ವಲ್ಪ ಜನ ತಂದೆ ತಾಯಿ ಯೋಚನೆ ಮಾಡ್ತಾರೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನಾನು ಎಷ್ಟೋ ಸಲ ಯೋಚನೆ ಮಾಡಿದೀನಿ, ನನ್ನ ಮಗಳೆಲ್ಲಾದ್ರೂ ಹೋಗ್ತೀನಿ ಅಂದಾಗ ಅಯ್ಯೋ ಬಿಡಪ್ಪ ದೇವ್ರೆ, ನಾವೀ ಕೆಲ್ಸದ ಬಿಜಿಲಿ ನಾನಂತೂ ಅವಳನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ, ಸ್ಕೂಲ್ ಜೊತೆಲಾದ್ರೂ ಹೋಗು ಅಂತ ಹೇಳಿದೀನಿ ನಾನು ಎಷ್ಟೋ ಸಲ. ಇದು ನೋಡಿ ಎಲ್ಲ ತಂದೆ ತಾಯಿಗೂ ಇದ್ದೇ ಇರುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನಂತೂ ಎಲ್ಲೂ ಅವಳನ್ನ ಕರ್ಕೊಂಡು ಹೋಗಕ್ಕಾಗಿಲ್ಲ ಅವಾಗ ಸ್ಕೂಲ್ ಲೈಫ್ ಅಲ್ಲಿ. ಎಲ್ಲ ಸ್ಕೂಲ್ ಇದ್ರಲ್ಲೇ ಹೋಗಿ ಬಂದಿದ್ದಾಳೆ ಅವಳು. ಆ ತರ ತಂದೆ ತಾಯಿಗೆ ಸ್ವಲ್ಪ ಆಸೆ ಇರುತ್ತೆ.
ನಾವು ಕೆಲಸ ಮಾಡ್ತಾ ಇರ್ತೀವಿ, ನಮ್ ಜೊತೆ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಇನ್ನೊಂದೇನು ಅಂದ್ರೆ ಫ್ರೆಂಡ್ಸ್, ಅವ್ರಿಗೆ ಸ್ಕೂಲ್ ಮಕ್ಳು ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆಲೆ ಹೋದ್ರೇನೆ ಒಂದ್ ಖುಷಿ ಇರುತ್ತೆ. ಈಗ ನೋಡಿ ನನ್ ಮಗಳು ಎಷ್ಟೋ ಸಲ ನಾನೇನಾದ್ರು ಎಲ್ಲಿ ಹೇಳ್ತಾರೆ, ಹೋಗೋ ಮಮ್ಮಿ ನನ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತಾಳೆ. ಈಗ ನಮ್ ಜೊತೆ ಬರಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತಲ್ಲ ಫ್ರೆಂಡ್ಸ್, ಅದು ಈಗ ಅವ್ರದ್ದು ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಅದು ಒಂದು ವಯಸ್ಸು. ಈಗ ಸ್ಕೂಲ್ ಲೈಫ್ ಅಂದ್ರೆ ಸ್ಕೂಲ್ ಮಕ್ಳದ್ದು ಒಂದು ವಯಸ್ಸು, ಅವಕ್ಕೊಂಥರ ಖುಷಿ ಇರುತ್ತೆ. ಈಗ ನೋಡಿ ನಾವು ಒಂದು ಕೆಲಸಕ್ಕೆ ಮತ್ತೆ ನಮ್ ಫ್ರೆಂಡ್ಸ್ ಗಳು ಅಂತ ಅಂದ್ರೆ ಫ್ರೆಂಡ್ಸ್ ನಮ್ದೊಂಥರ ಖುಷಿ ಇರುತ್ತೆ. ನಮ್ದೊಂಥರ ಏನ್ ಖುಷಿ ಫ್ರೆಂಡ್ಸ್, ನಾವ್ ಮದ್ವೆ ಆಗಿ ಮಕ್ಕಳಾಗಿ ನಮ್ಮವೇನೇನೋ ಗೋಳು ಕಷ್ಟ ಸುಖ ಏನೇನೋ ಇರುತ್ತೆ, ನಾವೊಂಥರ ಸೋಷಿಯಲ್ ಆಗಿ ನಮ್ ಫ್ರೆಂಡ್ಶಿಪ್ ಅಲ್ಲಿ ಏನಾದ್ರು ಮಾತಾಡ್ಕೊಂಡಿರ್ತೀವಿ. ಈಗ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡೋದು ಅವ್ರಿಗೊಂಥರ ಇಷ್ಟ ಆಗಲ್ಲ, ಅವ್ರು ಮಾತಾಡ್ದೀಗ ಅವ್ರದ್ದೇನು ವಯಸ್ಸು ಫ್ರೆಂಡ್ಸ್, ಅವಕ್ ಇವಾಗ ವಯಸ್ಸಿರೋ ಟೈಮಲ್ಲಿ ಅವಕ್ ಏನೇನೋ ಒಂದ್ ಅವ್ರ ಲೈಫ್ ಅಲ್ಲಿ ಮಾತಾಡ್ಕೊತವೆ, ಒಂದ ಲವರ್ಸ್ ವಿಷಯನೋ, ಇಲ್ಲ ಒಂದ್ ಅವ್ ಎಲ್ಗಾದ್ರೂ ಹೋಗೋ ವಿಷಯನೋ, ಅವ್ರ ಕಾಲೇಜಲ್ಲಿ ನಡೆದ ವಿಷಯನೋ, ಇಲ್ಲ ಅವ್ರ ಕಾಲೇಜ್ ಫ್ರೆಂಡ್ ಬಗ್ಗೆನೋ ಮಾತಾಡ್ಕೊತವೆ, ಒಂದು ಜಾಲಿಲಿ ಹೋಗ್ಬರ್ತೇವೆ. ನಾವೇನೇನೋ ನಮ್ದು ಸಂಸಾರದ್ದು ಅವ್ರ ಸಂಸಾರದ್ದು ನಮ್ಮವೇನೇನೋ ತಲೆನೋವುಗಳು ಮಾತಾಡ್ಕೊಂಡು ನಾವೆಲ್ಲಾದ್ರೂ ಹೋಗ್ಬಿಟ್ಟು ಟ್ರಿಪ್ ಮುಗಿಸ್ಕೊಂಡ್ ಬರ್ತೀವಿ. ಈಗ ನಾವ್ ಬಾಯಿ ಎತ್ತಿದ್ರೆ ಹೋಗೋದೆಲ್ಗೆ, ದೇವಸ್ಥಾನಕ್ ಹೋಗ್ತೀವಿ, ಇಲ್ಲ ಅಲ್ಲಿ ದೇವಸ್ಥಾನಕ್ ಹೋಗೋಣ, ಇಲ್ಲ ಈ ದೇವಸ್ಥಾನಕ್ ಹೋಗೋಣ, ಇಲ್ಲ ಈ ಫಂಕ್ಷನ್ಕ್ ಹೋಗೋಣ, ಇದೇ ನಮ್ ಫ್ಯಾಮಿಲಿಗಳ ಮಾತುಗಳಿರುತ್ತೆ. ಇನ್ನು ಫ್ಯಾಮಿಲಿಗಳು ಹೋದಾಗ ಅಲ್ಲ ಅದನ್ನು ಮತ್ ನಾವೆಲ್ಲ ಟೆಂಪಲ್ ಅದು ಇದು ನೋಡ್ಕೊಂಡ್ ಬಂದ್ಬಿಡ್ತೀವಿ. ನಾವು ಲೇಡೀಸ್ ಫ್ರೆಂಡ್ಸ್ ಹೋದಾಗ ನಮ್ದೇ ಬೇರೆ ಲೋಕ ಇರುತ್ತೆ, ನಾವೇ ಏನೇನೋ ಮಾತಾಡ್ಕೋತೀವಿ. ಇನ್ನ ಈ ಯೂಟ್ಯೂಬರ್ ಫ್ರೆಂಡ್ಸ್ ಹೋದ್ರೆ ಅವ್ರ ವಿಡಿಯೋ ಆ ತರ ಇತ್ತು, ಇವ್ರದ್ದು ಈ ತರ ಇತ್ತು, ಇದೇ ಮಾತಾಡ್ಕೊಂಡ್ ಬರ್ತೀವಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನಾನು ಮಾತಾಡ್ತೀನಿ, ಅದಕ್ಕೆ ನಾನು ವಿಷಯ ಹೇಳ್ತಾ ಇದ್ದೀನಿ. ಆದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಆ ಘಟನೆ ನಡೆದೈತಲ್ಲ, ಅದು ಎಷ್ಟು ದುಃಖ ಸಂಕಟ ತರುತ್ತೆ ಫ್ರೆಂಡ್ಸ್. ಆ ಮಕ್ಳು ನೋಡಿದೀರಾ ನೀರೊಳಗಡೆಯಿಂದ ಯಾವ ತರ ಎತ್ಕೊಂಡ್ ಬಂದ್ ದಡಕ್ ಆಗ್ತಾ ಇದಾರೆ. ಮತ್ತೆ ಅವರು ತಂದೆ ತಾಯಿ ತಿಳಿಸಿದಾಗ ಫ್ರೆಂಡ್ಸ್ ಅವ್ರಿಗೆ ಎಷ್ಟು ಶಾಕ್ ಆಗಿರ್ಬೇಕು. ಆ ನೋವು ಸಂಕಟ ಯಾಕೆಂದ್ರೆ ಫ್ರೆಂಡ್ಸ್, ಎಷ್ಟು ತಂದೆ ತಾಯಿ ಎತ್ತಿರೋ ತಂದೆ ತಾಯಿಗೆ, ಯಾಕೆಂದ್ರೆ ಫ್ರೆಂಡ್ಸ್ ನಾವು ಮಕ್ಳಿಗೆ ಜನ್ಮ ಕೊಟ್ಟಿದೀವಿ. ಆದ್ರೆ ಫ್ರೆಂಡ್ಸ್ ಯಾರೇ ಆದ್ರೂ ನನ್ನ ಕಡೆಯಿಂದ ನಾನು ಹೇಳ್ತೀನಿ, ನೀವು ಯಾವಾಗಾದ್ರೂ ನೀರಿರೋ ಕಡೆಗೆ ಮಕ್ಕಳನ್ನ ಟ್ರಿಪ್ ಕಳಿಸ್ಬೇಕು ಅಂದ್ರೆ ಇನ್ನಾದ್ರೂ ಸ್ವಲ್ಪ ಯೋಚನೆ ಮಾಡಿ, ದಯವಿಟ್ಟು ಕಳ್ಸಕ್ ಹೋಗ್ಬೇಡಿ. ಯಾಕೆ ಗೊತ್ತಾ, ಯಾವಾಗಾದ್ರೂ ಒಂದ್ ದಿವಸ ನೋಡ್ಬೇಕು ಅಂತ ಟೈಮ್ ಬಂದ್ರೆ ಅವ್ರ ಲೈಫ್ ಅಲ್ಲಿ ನೋಡ್ತಾರೆ ಫ್ರೆಂಡ್ಸ್. ನೀವು ಜವಾಬ್ದಾರಿ ಇದ್ರೆ ಕಳಿಸ್ಕೊಡಿ, ಮತ್ತೆ ಅದಕ್ಕೆಲ್ಲ ಸೇಫ್ಟಿ ಇದ್ರೆ ಕಳಿಸ್ಕೊಡಿ. ನೋಡಿ ಇವಾಗ ಯಾವ ತರ ಆಯ್ತು, ಅಲ್ಲಿ ಸೇಫ್ಟಿನೇ ಇಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ ಫ್ರೆಂಡ್ಸ್. ಸೇಫ್ಟಿ ಇತ್ತು ಇರ್ಲಿಲ್ವೋ ಯಾರಿಗೂ ಗೊತ್ತಿಲ್ಲ. ಆ ತಂದೆ ತಾಯಿಗೆ ಒಬ್ಬೊಬ್ಬರೇ ಮಕ್ಕಳಿದ್ರು, 2 ಜನ ಮಕ್ಕಳಿದ್ರು, ಅವ್ರಿಗೂ ಗೊತ್ತಿಲ್ಲ. ಎಂತ ಅನ್ಯಾಯವಾದ ಸಾವಾಯ್ತು ಫ್ರೆಂಡ್ಸ್. ಈಗ ಸ್ವಲ್ಪ ಜನಕ್ಕೆ ಮುರುಡೇಶ್ವರ ಅಂದ್ರೇನೆ ಫ್ರೆಂಡ್ಸ್, ನನ್ಗೆ ಈ ನಡುವೆ ನೀವೇನಾದ್ರು ಅನ್ಕೊಳ್ಳಿ, ನಾನು ತುಂಬಾ ಆಸೆ ಪಡ್ತಾ ಇದ್ದೆ, ಅಯ್ಯೋ 2 ದಿವಸ ರಜೆ ಇದ್ದಾಗ ಮುರುಡೇಶ್ವರಕ್ಕೆ ಹೋಗ್ ಬರ್ಬೇಕು, ಅಲ್ಲಿ ಎಷ್ಟು ಚೆನ್ನಾಗೈತಿ ಅಂತ. ಈಗ ಯಾಕೋ ಫ್ರೆಂಡ್ಸ್ ನನ್ಗೆ ಒಂದ್ 15 ಡೇಸ್, 10 ಡೇಸ್ ಇಂದ ಆ ಮಕ್ಳು ಸಾವೆಲ್ಲ ನೆನೆಸ್ಕೊಂಡು, ಅಯ್ಯಪ್ಪ ಅಲ್ಗ್ ಹೋದ್ರೆ ಅದೇ ನೆನಪು ಬರುತ್ತಲ್ಲ. ಈಗ ಅವ್ರೇನ್ ನಮ್ಮ ಮಕ್ಕಳಲ್ಲ, ಆದ್ರೂ ಫ್ರೆಂಡ್ಸ್ ಮಕ್ಕಳೇ ಅಲ್ವಾ. ಈಗ ನನ್ ಮನ್ಸಲ್ಲಿ ಅಲ್ಲಿ ಮುರುಡೇಶ್ವರ ಅಂತ ಹೆಸರು ಬಂದ್ರೆ ನನ್ಗೆ ಫ್ರೆಂಡ್ಸ್ ಫಸ್ಟೇ ಇವಾಗ ನೆನಪು ಬರೋದು, ಅಯ್ಯೋ ಅವತ್ ಸ್ಕೂಲ್ ಮಕ್ಕಳೆಲ್ಲ ಸತ್ತೋದ್ರು ಅಲ್ವಾ, ಅಲ್ಲಿ ನೀರಲ್ಲೆಲ್ಲ ಕೊಚ್ಕೊಂಡೋಗಿ ಈ ತರ ಆಯ್ತು ಅಲ್ವಾ, ಆ ತರ ಆಯ್ತು ಅಲ್ವಾ ಅಂತ ಒಂಥರ ನನ್ಗೆ ಆತಂಕ ಆಗುತ್ತೆ ಫ್ರೆಂಡ್ಸ್. ಮನ್ಸಲ್ಲಿ ಆ ತರ ಅನ್ಸುತ್ತೆ. ಆ ತಂದೆ ತಾಯಿ ಗೋಳಂತೂ ನೋಡ್ಲೇಬಾರ್ದು ಫ್ರೆಂಡ್ಸ್. ನಿಜವಾಗ್ಲೂ ಆ ದೇವ್ರು ಯಾಕೆ ಈ ತರ ಮಾಡ್ತಾನೋ. ಒಂದೊಂದ್ಸರಿ ಆ ವಯಸ್ಸಿರ ಗಂಡನ್ನೇ ಕಿತ್ಕೊಂಡು ಹೆಂಡ್ತಿಗ್ ನೋವು ಕೊಡ್ತಾನೆ, ಎಷ್ಟೋ ಜನಕ್ಕೆ ಮಕ್ಳು ಕಿತ್ಕೊಂಡು ನೋವು ಕೊಡ್ತಾನೆ, ಎಷ್ಟೋ ಜನಕ್ಕೆ ಬದುಕಿದ್ದಾಗ್ಲೇ ನೋವು ಕೊಡ್ತಾನೆ. ಇದೆಲ್ಲ ಏನು ಮಾಡಂಗಿಲ್ಲ ಫ್ರೆಂಡ್ಸ್, ನಾವು ನೀವೆಲ್ಲ ಅನುಭವಿಸ್ಲೇಬೇಕು. ಈ ನೋವೆಲ್ಲ ನಾವು ತಡ್ಕೊಳ್ಳೇಬೇಕು. ಇದೇ ಮನುಷ್ಯನ ಜೀವನ, ಅದೇ ಇರೋದೇ 3 ದಿವಸ ನಮ್ ಜೀವನ. ಈ 3 ದಿವಸದಲ್ಲಿ ಈ ನೋವು ಸಂಕಟ ಇದನ್ನೆಲ್ಲ ಅನುಭವಿಸಿ ನಾವು ಒಂದಿನ ಸಾಯ್ಲೇಬೇಕು. ಇದೇ ನಮ್ಗೆ ದೇವ್ರು ಕೊಟ್ಟಿರೋದು ಫ್ರೆಂಡ್ಸ್, ಏನು ಮಾಡೋ ಹಾಗಿಲ್ಲ. ನಾವು ನೋಡಿ, ನಾವ್ ಸಾಯ್ಬೇಕು ಅಂದ ತಕ್ಷಣ ನಮ್ ಜೀವ ಹೋಗಲ್ಲ. ಅವ್ರು ಬದುಕ್ಬೇಕು ಅಂತ ಹೋಯ್ತಾರೆ, ಅವ್ರು ಸತ್ತು ಹೋಯ್ತಾರೆ. ಎಷ್ಟೋ ಜನ ನೋವು ಅನ್ಭವ್ಸಕ್ಕಾಗ್ದೆ ನೇಣ್ ಹಾಕೊಳಕ್ ಹೋಯ್ತಾರೆ, ಹೊಳೆ ಎಲ್ಲ ಬಿದ್ದಿರ್ತಾರೆ, ಅವ್ರ ಜೀವನೇ ಹೋಗಲ್ಲ ಫ್ರೆಂಡ್ಸ್. ಈ ಸ್ವಲ್ಪ ಜನ ಇನ್ನೂ ನಾನು ಎಷ್ಟೋ ಬದುಕ್ಬೇಕು, ಏನೆಲ್ಲ ಸಂಪಾದನೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ, ಅವ್ರ ಜೀವ ಬೇಗ ಹೋಗುತ್ತೆ. ಎಷ್ಟೋ ಜನ ಬದುಕಿದ್ದೆ ಒಳಗೆ ಎಷ್ಟೋ ನೋವು ಅನ್ಭವಿಸ್ತಾ ಇರ್ತಾರೆ, ಆ ದೇವ್ರು ಅವ್ರನ್ನ ಬೇಗನೂ ಕರ್ಕೊಳ್ಳಲ್ಲ. ಎಷ್ಟು ವಿಚಿತ್ರ ಈ ಮನುಷ್ಯನ ಜೀವನ ಅಲ್ವಾ ಫ್ರೆಂಡ್ಸ್. ಇದನ್ನೆಲ್ಲ ನಾವು ನೆನೆಸ್ಕೊಬಿಟ್ರೆ ಏನಪ್ಪಾ ಈ ಜೀವನ ಅಂತ ಅನ್ನಿಸ್ಬಿಡುತ್ತೆ. ಆದ್ರೆ ಫ್ರೆಂಡ್ಸ್ ಮನುಷ್ಯ ನಾವು ಆಸೆ ಪಡೋದ್ನ ಬಿಡೋದೇ ಇಲ್ಲ. ಇಷ್ಟೆಲ್ಲ ಸತ್ಯ ಗೊತ್ತಿದ್ರು ನಾವೆಲ್ಲ ಆಸೆ, ದುರ್ಬುದ್ಧಿ, ದುರಾಸೆ ಎಲ್ಲಾನು ಕಲ್ತಿರ್ತೀವಿ. ಹಂಗಾಗಿ ಫ್ರೆಂಡ್ಸ್ ನನ್ನ ಕಡೆಯಿಂದ ನಾನೊಂದು ಚಿಕ್ಕ ಸಜೆಷನ್ ಕೊಡ್ತೀನಿ, ನೋಡಿ ಬೇಕಾದ್ರೆ ನನ್ನ ವಿಡಿಯೋದಲ್ಲಿ. ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಗೆ ಮಕ್ಕಳನ್ನ ಎಲ್ಲಾದ್ರೂ ಟ್ರಿಪ್ ಕರ್ಕೊಂಡು ಹೋಗಕ್ಕೆ ಟೈಮ್ ಇಲ್ದೆ ಹೋದ್ರು ಪರವಾಗಿಲ್ಲ. ಅಕಸ್ಮಾತ್ ಮಕ್ಳು ಯಾರಾದ್ರೂ ನೀರಿರೋ ಪ್ಲೇಸ್ಗೆ ಅವರ ಟೀಚರ್ಸು ಈ ತರ ನಾವು ಟ್ರಿಪ್ ಹೋಗ್ತಾ ಇದೀವಿ, ನಿಮ್ಮ ಮಕ್ಳನ್ನ ಕಳಿಸಿ ಅಂದ್ರೆ ಇನ್ನಾದ್ರೂ ಸ್ವಲ್ಪ ಹುಷಾರಾಗಿರಿ ಫ್ರೆಂಡ್ಸ್. ಬೇಡಿ, ಅವರು ನೋಡೋ ಅಂತ ಪರಿಸ್ಥಿತಿ ಬಂದ್ರೆ ಯಾವಾಗಾದ್ರೂ ನೋಡ್ಲಿ. ಅವರು ಅಲ್ಲಿ ಏನು ಸೇಫ್ಟಿ ಇರಲ್ಲ ಅಂದಾಗ ನಾವು ಟೀಚರ್ನ ಪ್ರಿನ್ಸಿಪಾಲ್ನ ಏನು ಮಾಡಕ್ಕಾಗಲ್ಲ. ಅವ್ರೇನ್ ಮಾಡಕ್ಕಾಗುತ್ತೆ ಫ್ರೆಂಡ್ಸ್, ಈ ತರ ಪ್ರಾಣನೇ ಹೋದ್ಮೇಲೆ ಅವರು ನಮ್ ತರನೇ ಮನುಷ್ಯರು, ಅವ್ರಿಗೂ ಗೊತ್ತಿರಲ್ಲ ಮಕ್ಳಿಗೆ ಈ ತರ ಆಗುತ್ತೆ ಅಂತ. ಆದ್ರೆ ಇವಾಗ ಹೊಣೆ ಬಂದು ಅವ್ರ ಮೇಲೆ ಬಂದಿರುತ್ತೆ.
ಇವ್ರು ಸರಿಯಾಗಿ ನೋಡ್ಕೊಂಡಿಲ್ಲ, ಅವ್ರು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅದಕ್ಕೆ ಈ ತರ ಆಯ್ತು ಅಂತ ಇದೆಲ್ಲ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀರಿರೋ ಜಾಗಕ್ಕೆ ಯಾರನ್ನು ಮಕ್ಕಳನ್ನ ಸದ್ಯದಲ್ಲಿ ಸ್ಕೂಲ್ ಟ್ರಿಪ್ ಅಲ್ಲಿ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ನಾವು ಬೇರೆಯವ್ರ ಮೇಲೆ ನಮ್ಮ ಮಕ್ಕಳ ಜವಾಬ್ದಾರಿನ ಕೊಟ್ಟು ನಾವು ಸೇಫ್ ಆಗಿರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ನೋಡೋ ಟೈಮ್ ಇದ್ರೆ ಯಾವಾಗಾದ್ರೂ ನೋಡ್ತಾರೆ. ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್ ಫ್ರೆಂಡ್ಸ್. ಅದು ಆ ಮಕ್ಕಳಿಗೆಲ್ಲ, ಈ ಸತ್ತೋಗಿರೋ ಮಕ್ಕಳ ಮನೆ ಫ್ಯಾಮಿಲಿಗೆ, ಅವ್ರಿಗೆ ಸ್ವಲ್ಪ ಆ ನೆನಪು ದೂರ ಆಗಂತ ಧೈರ್ಯ ಕೊಡ್ಲಿ, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಫ್ರೆಂಡ್ಸ್. ಈಗ ಹೋಗಿರೋ ಜೀವನ ಮತ್ತೆ ನಾವಾಗ್ಲಿ ಅವರಾಗ್ಲಿ ಯಾರು ತರಕ್ಕಾಗಲ್ಲ. ಆದ್ರೆ ಆ ದೇವ್ರು ಅವ್ರಿಗೆ ಮನಸ್ಸನ್ನ ಸ್ವಲ್ಪ ಗಟ್ಟಿ ಕೊಡ್ಲಿ, ಅವ್ರಿಗೆ ಒಂಚೂರು ದುಃಖನ ಕಮ್ಮಿ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.